Hello, hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಮೊನ್ನೆ ಆ್ಯಸ್ ಯೂಶುವಲ್ ಇವತ್ತು ಎದ್ದು ನಮ್ಮ ಚಿಂಟನ್ ಕರ್ಕೊಂಡು ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೇನು ಫುಲ್ಲು ಮಳೆಗೆ ಗ್ರೌಂಡ್ನೆಲ್ಲ ತ್ಯಾವಾಗಿರುತ್ತೇನಪ್ಪ. ರನ್ನಿಂಗ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಇವತ್ತು ಅಲ್ಲಿ ಗೇಮ್ಸ್ ಆಡೋಕ್ಕಾಗುತ್ತೋ ಅದು ಗೊತ್ತಿಲ್ಲ. ಮೊದಲು ರೆಡಿಯಾಗಿ ಹೋಗೋಣ. ಫಸ್ಟ್ ಹೋಗಿ ಆಮೇಲೆಲ್ಲ ಆಲ್ಟ್ರೇಷನ್ ಏನಾದರೂ ಮಾಡೋದು ಆಗಲ್ಲ ಅಂತ ಮನೆಗೆ ಇದ್ದರೆ ಅದು ವೇಸ್ಟ್ ಆಗಿಬಿಡುತ್ತೆ ಟೈಮ್. ಅದಕ್ಕೆ ಅಲ್ಲಿ ಹೋಗಿ ಏನೋ ಒಂದು ಪ್ರಯತ್ನ ಮಾಡೋದು. ಅಲ್ಲಾಗಿಲ್ಲ ಅಂದರೂ ನಮ್ಮ PMS ಗ್ರೌಂಡಾಗನ ರನ್ನಿಂಗ್ ಮಾಡ್ಬೋದು. ಅಲ್ಲಿ ಸಿಮೆಂಟು ವಾಕಿಂಗ್ ಬ್ಲಾಕ್ಸ್ ಐತೆ ಅದ್ರ ಮೇಲೆ. ಗಾಯ್ಸ್, ಇವಾಗ ನಮ್ಮ ಚಿಂಟು ವಾಕಿಂಗ್ ಕರ್ಕೊಂಡೋಗಿ ಬಂದು ಶಾಖೆಗೆ ಸೈಕಲ್ ಎತ್ಕೊಂಡು ಹೊರಟಿದ್ದೀನಿ. ಒಟ್ನಾಗ ಸೈಕಲ್ ಇತ್ತು ನೆಟ್ಟಾಗಿ ಯೂಸ್ ಮಾಡ್ತಾ ಇರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಸೈಕ್ಲಿಂಗ್ ಮಾಡೋದ್ರಿಂದ ತೈಸ್ಗೂ ವರ್ಕೌಟ್ ಆಗ್ತೈತೆ, ಲೋವರ್ ಆ್ಯಪ್ಸ್ಗೂ ಬೀಳ್ತೈತೆ ಪ್ರೆಷರು. ಇಲ್ಲಿ ನಮ್ಮ ಗ್ರೌಂಡಾಗ ಮರ ಎಲ್ಲ ಬಿದ್ದೋಗೈತೆ. ಒಟ್ನಾಗ ಚೆನ್ನಾಗಿ ಹೊಂಚೈತಪ್ಪ ಮಳೆ. ಗಾಯ್ಸ್, ಪರವಾಗಿಲ್ಲ, ಮಳೆ ಯಾರೂ ಬಂದಿಲ್ಲ. ಆದರೆ ಈ ಹುಡುಗರು ಬಂದು ಅವರೇ ಮಾಡ್ತಾವ್ರಪ್ಪ. ಅಲ್ಲಲ್ಲ ನೋಡ್ರಿ ಪಾಪ ಅವರೇ ಏನೋ ಗ್ರೌಂಡ್ ಗೇಂಡ್ ಹಾಕೊಂಡು ಈ ಹುಡುಗರು ಮಾಡ್ತಾವ್ರೆ. 10-15 ಜನ ಬರೋರು, ಮಳೆಗ ಇಬ್ಬರೇ ಬಂದವ್ರು ಇವತ್ತು. ಹೋಗು ಒಳಗಡೆ. ಗಾಯ್ಸ್, ಇವಾಗ ಜಾಗಿಂಗ್ ಬಂದೆ. ಬಂದು ಒಂದು 3-4 ರೌಂಡ್ ಹಾಕಿದೆ. ಪರವಾಗಿಲ್ಲ, ಮಳೆ ಬಿದ್ದರು ವಾಕಿಂಗ್ ಗ್ರೌಂಡು ಏನೂ ಆಗಿಲ್ಲ, ಆರಾಮಾಗಿ ಓಡ್ಬೋದು. ಅಲ್ಲಿ ಆಟ ಆಡೋಕ್ಕೋ ಗ್ರೌಂಡು ಏನಾಗಿಲ್ಲ. ಎಲ್ಲ ಇವತ್ತು ಆಡೋಕ್ಕೆ ಓಡೋಕ್ಕೆ ಆಗಲ್ಲ ಅಂದ್ಕೊಂಡಿದ್ದೆ, ಬರೀ ಸೈಕ್ಲಿಂಗ್ ಮಾಡೋಣ ಅಂದ್ಕೊಂಡೆ. ಅಷ್ಟೇ ಅಮ್ಮನ ಮಾತಾಡೋಕ್ಕತ್ತಾಳ, ಆಮೇಲೆ ಸಿಗ್ತೀನಿ. ಗಾಯ್ಸ್, ಇವಾಗ ರೆಡಿಯಾಗಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಆ್ಯಸ್ ಯೂಸ್ವಲ್ ಓಟ್ಸು, ವಾಟರ್ ಮೆಲನ್ ತಿನ್ನಾಕ್ಬಿಟ್ಟಿದ್ದೀನಿ. ಅರ್ಧ ಮರ್ತೋಗಿದೆ ವ್ಲಾಗ್ ಸ್ಟಾರ್ಟ್ ಮಾಡೋದು. ಹಂಗೆ ಏನೋ ಮಾತಾಡ್ಕೊಂಡು ಹಂಗೆ ಇದ್ದೀನಿ. ಕರೆಂಟ್ ಬೇರೆ ಇಲ್ಲ, ಚಾರ್ಜಿಂಗ್ ಇಲ್ಲ ಫೋನು. ಏನು ಮಾಡೋದು, ಸಂಜೆ ಗಂಟ. ಇವಾಗ ಹೊರಟ್ರೆ ಕೆಲ್ಸಕ್ಕೆ ಚಾರ್ಜಿಂಗ್ ಹೆಂಗೆ ಮೇಂಟೈನ್ ಮಾಡೋದು ನೋಡೋಣ, ಏನೋ ಒಂದಾಗುತ್ತೆ. ಇಷ್ಟೇ ವಯಸ್ಸು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋದು ಕೆಲಸಕ್ಕೆ. ನೋಡೋಣ ಇವತ್ತು ಮಳೆ ಗಿಳೆ ಬಂದರೆ ಏನು ಮಾಡೋದು ಜಿಮ್ಗೆ. ಬಾಯ್ಸ್, ಬನ್ನಿ ಇವಾಗ ಬ್ಯಾಕ್ ಪೇನ್ಗೆ ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಬಂದಿದ್ದೀನಿ. ಹಾಗೆ ಜಿಮ್ಗೆ ಹೋಗ್ತಾ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಹೋಗ್ಬಿಡೋಣ ಅಂತ. ನೋಡೋಣ, ಡಾಕ್ಟ್ರ್ ಏನೇ ವರ್ಕೌಟ್ ಮಾಡಬೇಡ ಅಂದರೆ ಮಾಡಲ್ಲ, ಮಾಡು ಅಂದರೆ ಇವಾಗ ಮಾಡಬೇಕು. ಫಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಗಾಯ್ಸ್. ಗಾಯ್ಸ್, ಇವಾಗ ತೋರಿಸ್ಕೊಂಬಂದೆ. ಎಲ್ಲೋ ಡಾಕ್ಟ್ರ್ ಇವತ್ತು ಒಂದು ದಿವಸ ಹೋಗ್ಬೇಡ ಹಾಸ್ಪಿಟ್ಲ್ ಜಿಮ್ಗೆ ಅಂತಾನೆ, ಅಂದರೆ 3 ತಿಂಗಳು ಹೋಗಬೇಡ ಅಂತ. 3 ತಿಂಗಳು
ವರ್ಕೌಟ್ ಏನೂ ಮಾಡಬಾರ್ದಂತೆ, ಒಂದು ವಾರ ಕೆಲಸನೇ ಮಾಡಬಾರ್ದಂತೆ, ಬರೀ ಮಲ್ಕೊಂಡೇ ಇರಬೇಕಂತೆ. ಹಾಂ, ಇವೆಲ್ಲ ಆಗದಿದ್ದ ಕೆಲಸ ಅಂತ ಅದಕ್ಕೆ ಇವಾಗೇ ಓದ್ತಾಯಿದ್ದೀನಿ ಜಿಮ್ಗೆ. ನಾವು ಯಾರು 3 ತಿಂಗಳು ಏನೋ ಎಕ್ಸಸೈಸೇ ಮಾಡಬೇಡ ಅಂತ, ಆಮೇಲೆ ನೋಡಿದ್ರೆ ಬಗ್ಗೆ ಏನೋ ಕೆಲಸನೇ ಮಾಡಬಾರ್ದಂತೆ, ಒಂದು ಪೆನ್ನು ಸಹಿತ ಎತ್ಬಾರ್ದಂತೆ ಬಗ್ಗೆ. ಇವೆಲ್ಲ ಆಗಿದ್ದ ಕೆಲಸ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ, ಸಣ್ಣ ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕು ಗಾಯ್ಸ್. ಬ್ಯಾಕ್ ಪೇನ್ಗೆ ಆರಾಮ ನಾನೇ ಎಕ್ಸಸೈಸ್ ಮಾಡ್ಕೊತೀನಿ. ಒಂದು ವಾರ ಮಲ್ಕೊಂಡೇ ಇರೋಕ್ಕಾಗುತ್ತಾ ನಮ್ಮ ಕೈಯಲ್ಲಿ? ಆಚೆ ಕುತ್ಕೊಂಡ್ಲೂಬಾರ್ದಂತೆ, ಬರೀ ಮಲ್ಕೊಂಡೇ ಇರ್ಬೇಕಂತೆ ಒಂದು ವಾರ. ಕಾಮಿಡಿ ಮಾಡ್ತಾವನೆ. ಓಕೆ ಗಾಯ್ಸ್, ಸೈಬ್ಯಾಗ ಬಂದೆ, ಜಿಮ್ಗೆ ಹೋಗ್ಬಿಟ್ಟು ಮನೆಗೆ ಸಿಗ್ತೀನಿ ಗಾಯ್ಸ್. ಹೇಳಿ, ಹೊಸ ಪ್ರೋಟೀನ್ ಓಪನ್ ಮಾಡ್ತೀನಿ ಗೈಸ್. ಹೊಸ ಪ್ರೋಟೀನ್ ಬಂದಿದೆ. ಪ್ರೋಟೀನ್ ಬ್ರ್ಯಾಂಡ್ ಎಲ್ಲ ಹಾಕಲ್ಲ, ನಮ್ಮನ್ನು ಬಿಟ್ಟು ಪ್ರಮೋಷನ್ ಮಾಡಿಕೊಡ್ಲ ಅವ್ರಿಗೆ. ಒಂದಲ್ಲ ಒಂದು ದಿವಸ ಇಂಥ ಪ್ರೋಟೀನ್ಗಳೆಲ್ಲ ಬಂದು ನನ್ನ ಹತ್ರ ಪ್ರಮೋಷನ್ ಮಾಡಿಸ್ಕೊಬೇಕು. ತಿಂಗಳ ಸ್ಟಾಕ್ ಕಳಿಸ್ಬೇಕು ಅವ್ರು ನನಗೆ, ತಗೊಂಬಗ ನಿನಗೆ ಕುಡ್ಕೋ ಅಂತ ಗಂಟೆ ಬಿಡಿಬೇಕು. ಅಂಥ ಗಂಟೆ ಯಾವ ಪ್ರೋಟೀನ್ ಹೆಸರು ತೋರಿಸಲ್ಲ, ನಾನು ಮುಚ್ಚಿಕೊಂಡೇ ಕುಡ್ಕೊತೀನಿ. ನಿಮ್ಗೆ ಯಾರಿಗಾನ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಕಮೆಂಟ್ ಬೇಡ, ಪರ್ಸನಲ್ DM ಮಾಡಿ, ಅಲ್ಲಿ ಹೇಳ್ತೀನಿ ಹೆಸರುಗಳು. ನಾನು ಇಲ್ಲೆಲ್ಲ ಓಪನ್ ಆಗಿ ಹೇಳಲ್ಲ ಅಷ್ಟೇ. ಗಾಯ್ಸ್, ಇವಾಗ ವರ್ಕೌಟ್ ಎಲ್ಲ ಮುಗೀತು. ಪ್ರೋಟೀನ್ ಶೇಕ್ ಇಲ್ಲೇ ಬಾಕ್ಸ್ ಓಪನ್ ಮಾಡಿ ಕುಡ್ದಾಕಿದ್ರಿ. ಕೈ ತೊಳ್ಕೊಂಬಂದೆ, ಬಾಕ್ಸ್ ಓಪನ್ ಮಾಡಿ ಇಲ್ಲೇ ಕುಡಿದ್ರಿ ಗಾಯ್ಸ್. ಟೇಸ್ಟ್ ಮಾಡಿದ್ರಿ. ಕುಕ್ಕೀಸ್ ಫ್ಲೇವರು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದೆ. ಕುಕ್ಕೀಸ್ ಆ್ಯಂಡ್ ಕ್ರೀಮ್ ನಕ್ಕನ್ ಸ್ವರ್ಗ ಅದಲ್ಲೈತೆ. ಒಟ್ನಾಗ ಒಂದು 2 ದಿವಸ ಆಯಿತು ಶುಗರ್ ಬಿಟ್ಟು. 2 ದಿವಸಕ್ಕೆ ಇವಾಗ ಕುಡ್ದೇ ಸ್ವರ್ಗ ಥರ ಐತೆ. ಇನ್ನು ಫುಲ್ಲು ಶುಗರ್ ಬಿಟ್ಟೋಗಿ ಪಕ್ಕ ಇದೆ. ಏನಪ್ಪ ಸ್ವೀಟ್ ತಿನ್ನಬೇಕು ಅನ್ಸಿದ್ರೆ ಒಂದು ಶೇಕ್ ಕುಡ್ಕೊಂಬಿಡ್ಬೇಕು ಮಗ ಅಷ್ಟೇ. ಏನು ಹೇಳೋ ಹೆಂಗೈತಂತ? ಚೆನ್ನಾಗಿದೆ ಫ್ಲೇವರ್, ಎಲ್ಲರೂ ಟ್ರೈ ಮಾಡಿ. ಕುಕ್ಕೀಸ್ ಆ್ಯಂಡ್ ಕ್ರೀಮ್ DM ಮಾಡಿ ಅವ್ರಿಗೆ ಬೇಕಿದೆ. ಏನು ಬೇಡ ಅಕ್ಕನಕ್ಕೆ, ನನಗೇನು ಮಾಡಬೇಡ್ರಪ್ಪ ನೀವೇ ಎಲ್ಲ ತಗೊಂಡು ಕುಡ್ಕೊಳ್ಳಿ. DM ತುಂಬಿಸ್ಬಿಡಿ ಯಾವುದು ಬ್ರ್ಯಾಂಡ್ ಅಂತ. ಕೋಚನ್ ಕೇಳಿ ಅವ್ರು ತಂದು ಕೊಡ್ತಾರೆ, ಕುಡೀರಿ. ತುಂಬ ವರ್ಷಗಳಿಂದ ಯೂಸ್ ಮಾಡಿರ್ತಾರಲ್ಲ, ಗೊತ್ತಿರುತ್ತೆ ಅವಾಗಿಂದ ಪಕ್ಕ ಅಂತ. ಸುಮ್ಮನೆ ಅವ್ರು ಇವ್ರನ್ನ ಕೇಳ್ಕೊಂಡು ಇದು ಮಾಡಬೇಡಿ ಅಷ್ಟೇ. DM ತುಂಬಿಸ್ಬಿಡಿ. ತುಂಬಿಸ್ಬಿಡಿ. ಆಯ್ತಾ ಮಗ, ಹೊರಡೋಣ ಅಷ್ಟೇ ಗಾಯ್ಸ್. ಟೈಮ್ ಆಯಿತು, ಬಾಯ್. ಮನೆಗೆ ಸಿಗ್ತೀನಿ ಗಾಯ್ಸ್. ಬನ್ನಿ ಗಾಯ್ಸ್, ನಮ್ಮ ಸಾಮ್ರಾಟು ಏನೋ ಮನೆ ಬುಕ್ ಮಾಡ್ಕೊಂಡವನೇ ಅವನಿಗೆ. ಹಾಂ, ಮೊನ್ನೆ ವಿಡಿಯೋ ಕಾಲಲ್ಲಿ ತೋರಿಸು ಅಂತ ಇದ್ನಲ್ಲ ಟೆಂಟು, ಅದು ಬಂದಿದೆ. ಇವಾಗ ಅನ್ಬಾಕ್ಸಿಂಗ್ ಮಾಡಿ ರೆಡಿ ಮಾಡ್ತಾಯಿದ್ದೀರಿ. ನೋಡೋಣ, ಇದು ನಮ್ಮ ಸಾಮ್ರಾಟ್ ಏನಾದರೂ ವ್ಲಾಗ್ ನೋಡಿದ್ರೆ ಸೈಕ್ ಮಾಡ್ತಾನೆ ನಾಳೆ. ಅಷ್ಟೊತ್ತು ಬಂದೇ ಬಿಟ್ಟಿರ್ತಾನೆ ಅನಿಸುತ್ತೆ. ಈಗ ಏನೋ ಟೆಂಟೋಸು, ಅದು ಹುಲಿ ಸಿಂಹ ಇರೋದೆಲ್ಲ ಬೇಕು ಅಂತ ತಗೊಂಡವನಪ್ಪ. ಏನೋ ಫಸ್ಟ್ ಟೈಮ್ ಟ್ರೈಪಾಡಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ. ಬರ್ರಿ, ಇವಾಗ ಏನು ರೆಡಿ ಮಾಡ್ತೀರಿ ನೋಡಿ ಮನೆಗಳ. ಪೇಪರ್ ಇತ್ತಲ್ಲ ಗುರು, ಯಾರೋ ಗೊತ್ತು ಎತ್ಕೊಂಬಂದಿದ್ದ ನಾನು. ಇದು ದೊಡ್ಡದಾಗ್ಬೇಕಾ ಚಿಕ್ಕದಾಗ್ಬೇಕಾ?
ಬಯಸಿದ್ದು ನಮ್ಮ ತೂರಲ್ಲಿ ಇದ್ರೆ ಇಲ್ಲಿ ಒಳಗೆ ಹೋಗಿ ಬರ್ತಾಯಿದ್ದೆ ನಮ್ಮ ತೂರಲ್ವೇ. ಹಾಂ, ಕ್ಯಾಮ್ರಾ ಫಿಟ್ ಮಾಡೋದು ಗಾಯ್ಸ್. ಹೆಂಗಿದೆ ನೋಡಿ, ಚೆನ್ನಾಗಿದ್ಯಾ? ಇವಾಗ ಇದಕ್ಕೆ ಮಲ್ಕೊಳಕ್ಕೆ ಚಿಕ್ಕದೊಂದು ಹಾಸಿಗೆ ಐತೆ, ಒಂದೇನು ಅದು ತಗೊಂಬತ್ತೀನಿ ತಡೀರಿ, ತೋರಿಸ್ಬಿಡ್ತೀನಿ. ಏನೈತೆ ಎದಕ್ಕೈತೆ? ಇಂದ ಗಾಯ್ಸ್ ಎತ್ತಿಕ್ ಬಿಟ್ಟವ್ರೆ. ಅಷ್ಟೇ ಗಾಯ್ಸ್, ಬನ್ನಿ ಮುಗೀತು ಇದ್ರದ್ದು. ಇನ್ನು ಹಂಗೆ ಎತ್ತಿಕ್ ಬಿಡೋದು. ನೋಡ್ರಿ ಕರ್ಣ ಮಗ ಮಾಡ್ತಾವ ಹೊರಗಡೆ. ಹಿಂಗಿದೆ ನೋಡಿ. ಇವನೇ ಈ ನನ್ನ ಮಗನೇ ಮಗ ಆಗ್ಬಿಟ್ಟವನೇ. ಈ 90 ಕಿಡ್ಸ್ ಅವ್ರ ಮಕ್ಳಿಗೆ ತಗೊಂಬಂದ್ಬಿಟ್ಟು ನೈಟ್ ಅವ್ನು ಮಲ್ಕಂದ ಮೇಲೆ ಆಟ ಆಡ್ತಾರಲ್ಲ, ಹಂಗೆ ನನ್ನ ಮಗ ಅವ್ನು ಬಂದಿಲ್ಲ, ಅವ್ರ ಮಗನು ಅದಕ್ಕೆ ಇವಾಗೆ ಆಟ ಆಡ್ತಾವನೆ, ಅವ್ನು ಬಂದರೆ ಬಿಡಲ್ಲ ಅಂತ. ಇವಾಗ ನಮ್ಮ ಚಿಂಟು ನೊಕ್ಕೆ ಕರ್ಕೊಂಬರಕ್ಕೆ ಓದ್ತಾ ಇದ್ದೀನಿ. ಚಾರ್ಜಿಂಗ್ ಬೇರೆ ಇಲ್ಲ, ಫಾಲ್ ಕಮ್ಮಿ, ಸಿಂಗಲ್ ಕರೆಂಟ್ ಆಗ್ಬಿಟ್ಟೈತೆ. ಕಮ್ದಾಗ ಮಾತ್ರ ಲೈಟ್ ಬರ್ತೈತೆ. ಅವ್ರು ನೋಡ್ರೆ ಅವ್ರ ಮನೆಗೂ ಲೈಟ್ಗಳು ಅಂಟಿಲ್ಲ. ನಮ್ಮದಿಲ್ಲಿ ಯಾವ ಸ್ವಿಚ್ ಹಾಕೋದು ಲೈಟ್ ಅಂಟ್ತಾ ಇಲ್ಲ, ಬರೀ ಕ್ಯಾಮ್ರಾ ಮಾತ್ರ ಲೈಟ್ ಅಂಟೈತೆ. ಕ್ಯಾಮ್ರಾ ಲೈಟಿಂದಾನೇ ಬೆಳಕು, ಇಲ್ಲ ಅಂದರೆ ಇಲ್ಲ. ಅಷ್ಟೇ ಗಾಯ್ಸ್, ಇವಾಗ ನಾನು ವಾಕಿಂಗ್ ಕರ್ಕೊಂಡೋಗಿ ಬಂದು ಮಲ್ಕೊತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ.